ನನ್ನ ಜೊತೆ ಜೋಪಾನ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಫ್ಟರ್ ಅ ಲಾಂಗ್ ಟೈಮ್ ಲೇಟರ್ ನಾನು ವ್ಲಾಗ್ ಹಾಕ್ತಾ ಇದ್ದೀನಿ. ನಾನು ಮತ್ತು ನನ್ನ ಫ್ರೆಂಡ್ಸ್ 2026 ಮೊದಲನೇ ಟ್ರಿಪ್ಪಿಗೆ ಹೋಗಿದ್ವಿ ಗೋಕರ್ಣ, ಹೊನ್ನಾವರ, ಮುರುಡೇಶ್ವರಕ್ಕೆ. ಸೊ ಅದನ್ನೇ ನಾನು ಈ ವ್ಲಾಗಲ್ಲಿ ಹಾಕಿದ್ದೀನಿ. ಗೈಸ್, ಕತ್ತಲೆಗೆ ರೊಟ್ಟಿ ಆಗ್ತಾ ಉಂಟು. ಜೋಳ ರೊಟ್ಟಿ ಅಲ್ಲ ಇದು. ಹಲೋ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೋ ಬ್ಯೂಟಿಫುಲ್ ಗೈಸ್, ನೋಡಿ ವ್ಯೂಸ್ ನೋಡ್ತಾ ಇರೋದು ನಾವು. ದೇವದಾಸ್ನ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಎವ್ರಿವನ್ ಇಸ್ ಸೋ ಸೀರಿಯಸ್. ಹಲೋ ಗಾಯ್ಸ್, ಮಾತಾಡಿ. ನಾವು ಗೋಕರ್ಣ ಬಂದಿದ್ದೇವೆ. ಈಗ ಫಸ್ಟ್ ನಾವು ಇಲ್ಲಿ ಮಹಾಬಲೇಶ್ವರ ಟೆಂಪಲ್ ಹೋಗ್ತಿದ್ದೇವೆ. ಹಾಗೆ ನೋಡಿ ಚೂಡಿ ಎಲ್ಲ ಹಾಕೊಂಡು ಬಂದದ್ದು. ಮತ್ತೆ ಹೇಳಿ ಎಂತಾದ್ರು. ನೋಡಿ ಇವರಿಬ್ರು ಪಂಚೆ ಹಾಕಿದ್ದಾರೆ. ಚಿಕ್ಕದು ಸಿದಾಯ್ತು. ಇದು ಎಂತ ಅಂತ ಹೇಳಿದ್ರೆ, ಇದು ಸ್ವಲ್ಪ ಟ್ರೆಡಿಷ್ನಲ್ ಹಾಕ್ಬೇಕಂತೆ. ನಾವು ಸಹ ರೀಲ್ಸ್ ನೋಡಿ ಬಂದದ್ದು. ಹಾಗೆ ಇವಾಗ ನಾವು ಚೂಟಿ ಎಲ್ಲ ಹಾಕೊಂಡ್ ಬಂದದ್ದು. ನಾವು ಸಾರಿ ಹಾಕೋ ಪ್ಲಾನಲ್ಲಿ ಇದ್ವಿ. ಮತ್ತೆ ಇವರು ಹೇಳಿದ್ರು 1.5 ಕಿಲೋಮೀಟರ್ ನಡೀಲಿಕ್ಕೆ ಉಂಟು, ನಡೆಸ್ತೇವೆ ನಿಮ್ಮನ್ನು ಅಂತ. ಸ್ಕೂಟಿ ಎಲ್ಲ ನಾವು ತಗೊಳ್ಳಲ್ಲ, 1.5 ಕಿಲೋಮೀಟರ್ ನಡೀರಿ ಅಂತ ಹೇಳಿದ್ರು. ಸ್ಕೂಟಿಗೆ 1,200 ಎಂತದ್ದು. ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಬರಬೇಡಿ, ಮೋಸ ಹೋಗ್ತೀರಾ. ಹೋಟೆಲ್ ಬುಕಿಂಗ್ ಹಂಗೆ ಆಯ್ತು. ಹೋಟೆಲ್ ಬುಕಿಂಗ್ ಕೂಡ ತುಂಬಾ ಮೋಸ ಆಗಿದೆ. ಏನಾಯ್ತು ಅಂದ್ರೆ, ನಾವು ಹೋಟೆಲ್ ಬುಕ್ ಮಾಡಿದ್ವಿ ಅಗೋಡ ಇದರಲ್ಲಿ ಬುಕ್ ಮಾಡಿದ್ವಿ. ಅದವ್ರದ್ದು ಓನರ್ಶಿಪ್ ಚೇಂಜ್ ಆಗಿದೆ ಅಂತ. ಹಾಗೆ ಇಲ್ಲಿ ಬಂದ ಮೇಲೆ ಹೇಳಿದ್ರು, ನೀವು ಅದರಲ್ಲಿ ಬುಕ್ ಮಾಡಿದ, ಓನರ್ಶಿಪ್ ಚೇಂಜ್ ಆಗಿದೆ ಅಂತ. ರೂಮ್ಸ್ ಎಲ್ಲ ಫುಲ್ ಆಗಿದೆ ಅಂತ. ಆಮೇಲೆ ಇಲ್ಲ ಬೇಕಾದ್ರೆ ರೂಮೇ ತಗೊಂಡ್ಬಿಡಿ, 2,000 ಅಂತ. ಆದ್ರೆ ವಿ ಹ್ಯಾವ್ ಸಮ್ ಗುಡ್ ನೆಗೋಷಿಯೇಟರ್ಸ್. ಆಮೇಲೆ ನಮ್ಮ ಗಗನದೊಂದು ಡೈಲಾಗ್, ಸರ್ ನೀವು ಕನ್ನಡದವ್ರು, ನಾವು ಕರ್ನಾಟಕದವ್ರಿ, ಕನ್ನಡದವ್ರಿಗೂ ಬಿಡಲ್ವಾ ಸರ್, ನಾವು ಕನ್ನಡದವ್ರು ಅಂದ್ರೆ ಕಮ್ಮಿ ಮಾಡ್ಬೇಕಲ್ಲ ಸರ್ ಅಂತ ಅಂದ್ಲು. ಅಲ್ವಾ ಮತ್ತೆ. ಹಾಗೆ ಇವಾಗ ಸ್ನಾನ ಎಲ್ಲ ಮಾಡಿ ನಾವು ಇವಾಗ ಮಹಾಬಲೇಶ್ವರ ಟೆಂಪಲ್ಗೆ ಹೊರಟಿದ್ದು. ಪಂಚೆ ಹಾಕಿಲ್ದವ್ರು ನೋಡಕ್ ಬಿಡ್ತಾ ಇಲ್ಲ. ಫುಲ್ ಪಂಚೆನೇ ಹಾಕೊಂಡು ಬರಬೇಕು. ಅರ್ಧ ಅದು ಟವೆಲ್ ಎಲ್ಲ ಕಟ್ಕೊಂಡು ಬರ್ಲಿಕ್ಕಿಲ್ಲ. ನೋಡಿ ಅವರು ಟವಲ್ ಕಟ್ಕೊಂಡ್ ಬಂದಿರೋದನ್ನೆಲ್ಲ ಅಲ್ಲೇ ನಿಲ್ಸಿದ್ದಾರೆ. ಇನ್ನು ಪಾಪ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅವ್ರನ್ನ. ಅಡುಗೆ ಮಾಡ್ತಿರೋದು ನೋಡಿ. ನಾವು ಇಲ್ಲಿ ಲೈನ್ ನಿಂತಿದ್ದೇವೆ. ಇದು ಟೆಂಪಲ್ಗೆ ಲೈನ್. ಇವಾಗ ಅಲ್ಲಿ ನೋಡಿ ಗೈಸ್. ಹಲೋ ಗೈಸ್, ನಾವಿವಾಗ ಶಿವಕೇವ್ಗೆ ಹೋಗ್ತಾ ಇದ್ದೇವೆ. ವರ್ಣರು ಮುಂದೆ ಕೂತಿದ್ದಾರೆ. ಇದೇ ರೂಟಲ್ಲಿ ಬಂದದ್ದು ಇಲ್ಲಿಗೆ, ಮಹಾಬಲೇಶ್ವರ. ಹಲೋ ಗಾಯ್ಸ್, ಬನ್ನಿ ಇವಾಗ ಮಾಡ್ತೇನೆ. ನಾವು ಶಿವಕೇವಿಗೆ ಹೋಗ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಅಂತ ತೋರಿಸ್ಬೇಕು. ಮೊದಲು ಇಲ್ಲಿ ನೋಡಿ, ಇಲ್ಲ ಔಟ್ಫಿಟ್ ಚೆಕ್ ಮಾಡಿ. ಟ್ರೆಕ್ಕಿಂಗ್ ಬಂದಿರೋ ಔಟ್ಫಿಟ್ ನೋಡಿ ಗೈಸ್, ನನ್ನ ಔಟ್ಫಿಟ್. ಅದು ಟ್ರೆಕ್ಕಿಂಗಿಗೆ ಈ ತರ ಬರ್ತಾರೆ. ಟ್ರೆಕ್ ಅಂತ ಅದೆಂತಂತ ಹೇಳಿದ್ರೆ, ಬೀಚ್ ಅಂತೇಳಿ ನಾವು ಪ್ಲಾನ್ ಮಾಡಿದ್ವಿ. ಸೆಕೆಂಡ್ ಡೇ ಬೀಚ್ ಅಂತೇಳಿ ಫುಲ್ ಡಿಸೈಡ್ ಆಗಿದ್ವಲ್ಲ. ಹಾಗೆ ನಾನು ಬೀಚ್ ವೇರ್ ಅಂತೇಳಿ, ಓಕೆ ಸಾರಿ, ಫಸ್ಟ್ ಡೇ. ಸೆಕೆಂಡ್ ಡೇ ಇಸ್ ಅವರ್ ರಿವರ್ ಡೇ. ಥರ್ಡ್ ಡೇ ಇಸ್ ಅವರ್ ಅಡ್ವೆಂಚರ್ ಡೇ. ಇನ್ನು ಬರೋ 4 ಇಂಗ್ಲೀಷನ್ನೇ ಬಿಡ್ತೇನೆ ನಾನು. ನಾವು ನಮ್ಮದು ರೂಮ್ ಬಿಟ್ಟ ಹಾಗೆ ಅಲ್ಲೊಂದು ರಿಕ್ಷಾ ಸಿಕ್ಕಿತ್ತು. ರಿಕ್ಷಾದಲ್ಲಿ ಬಂದ್ವಿ. ಅವ್ರು ಕರ್ಕೊಂಡು ಇಲ್ಲಿ ಬಂದರು. ತುಂಬ ಹೆದರ್ಕೋಬೇಡಿ ಅಂತೆಲ್ಲ ಹೇಳಿದ್ದಾರೆ ಅವ್ರು ನಮ್ಮನ್ನು ನೋಡಿ. ನೋಡೋಣ ಅಲ್ಲಿ ಆ ಥರ ಏನಿದೆ ಅಂತ ನೋಡುವ. ನನಗೆ ಎಲ್ಲ ಹೆದರಿಕೆ ಆಗೋದಿಲ್ಲಲ್ಲ. ಕೇವ್ ಬಂತು, ಕೇವ್. ಓಹ್ ಮೈ ಗಾಡ್, ಸೋ ಸೈಲೆನ್ಸ್. ಎಷ್ಟೊಂದು ಸೈಲೆನ್ಸ್ ಇದೆ ಇಲ್ಲಿ. ಪ್ರವೀಣ್ ಅವ್ರು ಏನು ಕಾಣಿಸ್ತಿದೆ ಅಲ್ಲಿ? ನಾವು ಬರಲ್ಲ, ನಮಗೆ ಕಾಶಿಗೆ ಎಷ್ಟು ಬೇಗ ಹೋಗ್ಲಿಕ್ಕಿದ್ದಿಲ್ಲ. ಓಯ್ ಮೆಲ್ಲ ತಾಗಿಸ್. ಇದು ಪ್ರವೀಣ್ ಮತ್ತೆ ವರುಣ್ ಅವರು ಕಾಶಿಗೆ ಹೋಗುವ ಸ್ಥಳನ ನೋಡ್ತಾ ಇದ್ದಾರೆ. ನಾವು ಚಂದ ಮ್ಯೂಸಿಕ್ ಹಾಕ್ಕೊಂಡು ನಡ್ಕೊಂಡು ವೈಬ್ ಮಾಡಿಕೊಂಡು
ಅರೋಹಾ ಕೆಫೆಗೆ ಹೋದ್ವಿ. ಅಲ್ಲಿದೆಂಥ ಸ್ಪೆಷಾಲಿಟಿ ಅಂದರೆ ನಾವು ರೀಲ್ಸ್ ನೋಡ್ಕೊಂಡು ಹೋದಲ್ಲ, ಸೊ ಅಲ್ಲೇನಂದರೆ ಬೀಚ್ ಪಕ್ಕನೇ ಇದೆ ಅಂತ ಇತ್ತು. ಬಟ್ ಬೀಚ್ ಪಕ್ಕನೇ ಅಂತ ಇಲ್ಲ, ಸ್ವಲ್ಪ ದೂರದಲ್ಲಿ ಬೀಚ್ ಉಂಟು, ಬಟ್ ಇಟ್ ವಾಸ್ ಟು ಗುಡ್. ಅಂದರೆ ಅದು ಹೋಲ್ ವೈಬ್ ಆ್ಯಂಡ್ ದ ಮ್ಯೂಸಿಕ್ ಆ್ಯಂಡ್ ದ ಫುಡ್, ಎವ್ರಿಥಿಂಗ್ ವಾಸ್ ಗುಡ್. ಗಗು ನೀನೊಬ್ಳೆ ಮಿಸ್ಸಿಂಗ್. ಗಗು ನೀನು ಮಾಡೇ ಹಂಗೆ. ಅವಾಗಷ್ಟೇ 12:30 ಆಗಿತ್ತು. ಸೊ ಇಷ್ಟು ಬೇಗ ಲಂಚ್ ಮಾಡೋದು ಬೇಡ, ಬೀಚ್ ವ್ಯೂ ಪಾಯಿಂಟ್ ನೋಡ್ಕೊಂಬರೋಣ ಅಂತ. ಸೊ ಬೀಚ್ ವ್ಯೂ ಪಾಯಿಂಟ್ ಹತ್ರ ಹೋಗಿ ಅಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು ಬಂದ್ವಿ. ಅವ್ರನ್ನ ಒಂದು ಗಳಿಗೆ ಬೀಚ್ ಕೊಡ್ಸ. ಗೈಸ್ ಯಾವಾಗಲೂ ಅಷ್ಟೇ, ನಾನೇನು ಆರ್ಡರ್ ಮಾಡ್ತೀನಲ್ಲ ಅದೇ ಲೇಟ್ ಬರುತ್ತೆ. ಊಟ ಆಗಿ ಕ್ಯಾರ ಮಾಡ್ತಾ ಇದೀವಿ ಒಂಚೂರು ಹೊತ್ತು. ಗೈಸ್ ಎಲ್ಲೇ ಲೋಟಸ್ ನೋಡಿದ್ರು ಗಗನ ಅವರು ಮುಖ ತಸ್ಮಿತರಾಗಿ ಫೋಟೋ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಫೇವ್ರೆಟ್ ಮುಖ ವಿಸ್ಮಿತರಾದ ಗಗನ ಅವರು ಮಾಡಿಕೊಂಡು ಇದು ತಗೊಳ್ತಿದ್ದಾರೆ, ಫೋಟೋ ತಗೊಳ್ತಿದ್ದಾರೆ. ಬನ್ನಿ ಮೇಡಮ್, ಮೇಡಮ್ ಮೇಡಮ್ ಕೈ ಕೊಡ್ತಿದ್ದೀನಿ ಮೇಡಮ್, ಬನ್ನಿ ಮೇಡಮ್. ಕೇರ್ಫುಲ್, ಓಕೆ? ಹುಷಾರ್ಪಾ, ನೀವು ಬಿದ್ದರೂ ಅವಳು ಬೆಳೆಸ್ಬೇಡಿ, ಆಮೇಲೆ ನಂಗೆ ಕಷ್ಟ ಆಗುತ್ತೆ ಜಿಮ್ಗೆ ಒಬ್ಳಿಗೆ ಹೋಗ್ಲಿಕ್ಕೆ. ನಂಗೆ ಒಬ್ಳು ಬೇಕು ಪಾರ್ಟ್ನರ್. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಯಾರಾದರೂ 60 kg ಇದ್ದರೆ ಕಾಂಟ್ಯಾಕ್ಟ್ ಪ್ರವೀಣ್. ಈಸ್ ಆಲ್ಮೋಸ್ಟ್ ನೈಸ್ ಗೈ, ಆಲ್ಮೋಸ್ಟ್ ನೈಸ್ ಗೈ. ಮತ್ತೆ ನಂಗೆ ಗೊತ್ತಿಲ್ಲ, ಯಾರು ಬೀಳಲ್ಲ, ನಾಟ್ ಅಟ್ ಆಲ್ ನೈಸ್ ಗೈ. ಬಿಕಾಸ್ ಹೇಳಲ್ಲ ಬಿಡಿ, ಅಲ್ಲ ಆ ಥರ ಏನಿಲ್ಲ ಅಲ್ಲ, ಹೇಳಿದ್ದು ಒಳ್ಳೆಯರೆ ಹುಡುಗಿರು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರವೀಣ್ ನಾಯಕ್, ಏಜ್ 26, ಒರಿಜಿನಲಿ ಫ್ರಮ್ ದಾವಣಗೆರೆ. Occupation is engineer. What engineer? Developer engineer. Okay, software engineer. Working at ಅದೆಲ್ಲ ಬೇಡ ಅಲ್ಲ. ಸೋತೆ ಹೋದೆ. ಐ ಥಿಂಕ್ ನನಗೇನು ಅನ್ಸುತ್ತೆ ಗೊತ್ತಾ, ನನ್ನ ವಿಡಿಯೋಸ್ ತುಂಬ ಕಮ್ಮಿ ಜನ ನೋಡ್ತಿದ್ದಾರೆ. ಐ ಹ್ಯಾವ್ ಕ್ಯಾಪಬಿಲಿಟೀಸ್ ಟು ಬಿ ವೈರಲ್. ಐ ಥಿಂಕ್ ಸೊ. ಅದನ್ನ ಬೇಕೇನೋ ಮಾಡ್ತಾ ಇದ್ದೀನಿ ನಾನು. ಏನ್ ಮಾಡ್ತಿಲ್ಲ. ಐ ಥಾಟ್ ಇಮ್ ಫನ್ನಿ. ನಾಟ್ ಇನಫ್. ಓನ್ಲಿ ಫನ್ ಇಸ್ ನಾಟ್ ಇನಫ್. ಓಕೆ, ಮೇ ಬಿ ಇರ್ಬೋದೇನೋ. ಅರೋಹಾ ಹಿಲ್ ಟಾಪ್ ಕೆಫೆಯಲ್ಲಿ ಲಂಚ್ ಮುಗಿಸ್ಕೊಂಡು ಆಮೇಲೆ ತುಂಬ ಬಿಸಿಲಿತ್ತಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ನಾವು ಕ್ಯಾರಮೆಲ್ಲ ಆಡಿ ಚಾಯ ಕುಡಿದು ಮತ್ತೆ ನಾವು ಹೊರಟಿದ್ದು ಈ ಕುಡ್ಲೆ ಬೀಚಿಗೆ. ಅಲ್ಲಿನೂ ಅಷ್ಟೇ ಚೆನ್ನಾಗಿತ್ತು ವ್ಯೂಸ್. ವಿ ಡಿಡ್ ಒನ್ ರೀಲ್ ಆಲ್ಸೋ, ಅದನ್ನು ನೋಡಿರ್ತೀರ ನೀವು ಇನ್ಸ್ಟಾಗ್ರಾಮಲ್ಲಿ. ಎಲ್ಲಿಗೆ ಟ್ರೆಕ್ಕಿಂಗ್ ಹೋಗ್ತಿದೀವಿ ಓಮ್ ಬೀಚ್ಗೆ. ಎಷ್ಟು ಕಿಲೋಮೀಟರ್ ಇದೆ? ಹಾಂ, ಕುಡ್ಲೆ ಬೀಚಿಂದ ಎಷ್ಟು ಕಿಲೋಮೀಟರ್ ಇದೆ? 3 kilometers ಒಳಗಡೆನೇ ಇದೆ. ಓಕೆ, ಆರಾಮ್ಸೆ ಹೋಗ್ಬೋದು. ನಮಗೆ ಆರಾಮ್ಸೆ ಅದು 2 ನಾಯಿಗಳು ಕರ್ಕೊಂಡು ಹೋಗ್ತಾ ಇದೆ ನೋಡು, ಗೈಡ್ಸ್. ದೇವ, ನಾವು ಲೆಗ್ ಡೇ ಮಾಡ್ಬಾರ್ದಿತ್ತು, ತಪ್ಪು ಮಾಡಿಬಿಟ್ವಿ. ಲೆಗ್ ಡೇ ಮಾಡಿ ಬಂದು ಈಗ ಅನ್ಭವಿಸ್ತಿದ್ದೀವಿ. ಲೆಗ್ ಡೇ ಮಾಡಿ ಬಂದು ಅನ್ಭವಿಸ್ತಿದ್ದೀವಿ. ಹೋದಲ್ಲೆಲ್ಲ ಬೀಳಕ್ಕೆ ಹೋಗ್ತೀನಿ, ಬಟ್ ಬೀಳ್ತಿಲ್ಲ. ಬೀಳ್ತಿಲ್ಲ, ನಾಟ್ ಯೆಟ್. ಸಾರಿ, ವುಮೆನ್. ನೋಡು, ಚಿಪ್ಪಲ್ ಟಾಟಾಸ್ ಮಾಡಿದ್ರು. ಮಹಾಬಲೇಶ್ವರ ಟೆಂಪಲ್ದು ಕ್ಯೂಟ್ ಇದೆ ಅಲ್ಲ. ಕುಡ್ಲೆ ಬೀಚಿಂದ ಓಮ್ ಬೀಚ್ಗೆ ನಾವು ನಡ್ಕೊಂಡು ಬಂದ್ವಿ. 2 to 3 kilometers ಉಂಟಲ್ಲಿ ಡಿಸ್ಟೆನ್ಸು. ನಾವು ನಡ್ಕೊಂಡು ಬಂದು ಅಲ್ಲಿ ಶಾಪಿಂಗ್ಸಿಗೆಲ್ಲ ಇಟ್ಟಿರ್ತಾರಲ್ಲ ಬೀಚ್ ಹತ್ರ, ಅಲ್ಲಿ ಒಂಚೂರು ಐಟಮ್ಸ್ ಎಲ್ಲ ತಗೊಂಡು ಸನ್ಸೆಟ್ ನೋಡಲಿಕ್ಕೆ ಬಂದ್ವಿ. ಇಟ್ ವಾಸ್ ಟೂ ಬ್ಯೂಟಿಫುಲ್ ಆಯಿತಾ. ಸೊ ಯಾ ಗೈಸ್,
ಬೀಚ್ ಮುಗೀತು. ಗೋಕರ್ಣದಲ್ಲಿ 2 ಬೀಚ್ ನೋಡಿದ್ವಿ, ಓಮ್ ಬೀಚ್ ಮತ್ತು ಇದು ಕುಡ್ಲೆ ಬೀಚ್. ನನಗೇನೋ ಒಂಥರ ಖುಷಿ ಆಗುತ್ತೆ. ಐ ಆಮ್ ನಾಟ್ ಅ ಕಂಪ್ಲೀಟ್ಲಿ ಬೀಚ್ ಪರ್ಸನ್. ಅಂದರೆ ನನಗೆ ಮೌಂಟೇನ್ ಒಂಚೂರು ಜಾಸ್ತಿ ಇಷ್ಟ ಕಂಪೇರ್ ಟು ದಿ ಬೀಚ್, ಬಟ್ ಐ ಲೈಕ್ ಬೋತ್. ಬಟ್ ನನಗೇನೆಂದರೆ ಬೀಚಲ್ಲಿ ಸುಮ್ಮನೆ ಹಿಂಗೆ ಅದು ಜಸ್ಟ್ ಅಲೆಗಳು ನೋಡ್ಕೊಂಡು ಬೇಕಾದ್ರೆ ಐ ಕ್ಯಾನ್ ಸಿಟ್ ಆಲ್ ಡೇ. ಗೈಸ್, ನಾವು ಮಧ್ಯಾಹ್ನ ಬಂದ್ವಲ್ಲ ಅದೇ ಜಾಗಕ್ಕೆ ಇವಾಗ ಕತ್ಲಿಗೆ ವಾಪಸ್ ಬಂದಿದ್ದೀವಿ ಊಟ ಮಾಡೋಕ್ಕೆ. ಅಂದರೆ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಫುಡ್ ಆಯಿತಾ, ಒಂಥರ ವೈಬ್ ತುಂಬ ಚೆನ್ನಾಗಿತ್ತು ಅಲ್ಲಿ. ವಿ ಪ್ಲೇಡ್ ಕ್ಯಾರಮ್, ವಿ ಕೂಡ ಪ್ಲೇಡ್ ಕಾರ್ಡ್ಸ್, ಬಟ್ ಆಡಿಲ್ಲ. ಬಟ್ ಚೆನ್ನಾಗಿ ಆಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ, ಇಟ್ ವಾಸ್ ಗುಡ್. ಸೊ ಅದಕ್ಕೆ ನಾನು ವ್ಲಾಗಲ್ಲಿ ಮಾತಾಡ್ತಿದ್ದೆ ನೋಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ರೂಮ್ ಚೆಕ್ಔಟ್ ಮಾಡಿಕೊಂಡು ಹೊನ್ನಾವರಕ್ಕೆ ಹೊರಟ್ವಿ. ಆ್ಯಕ್ಚುಲಿ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋತು ಫ್ರಮ್ ಗೋಕರ್ಣ ಟು ಹೊನ್ನಾವರ. ನಾವು ಸ್ಕೂಟಿ ರೆಂಟ್ ಮಾಡಿ ಇವಾಗ ಸ್ಕೂಟಿ ರೆಂಟ್ ಮಾಡಿ ವಿ ಆರ್ ಗೋಯಿಂಗ್ ಟು ಹೊನ್ನಾವರ್. ಇಟ್ ನಾವು ವಿ ಆರ್ ಇನ್ ಹೊನ್ನಾವರ್. ಬಟ್ ಹೊನ್ನಾವರದಲ್ಲಿ ಪ್ಲೇಸಸ್ಗೆ ಹೋಗ್ಲಿಕ್ಕೆ ಸ್ಕೂಟಿ ರೆಂಟ್ ಮಾಡಿ ಆಯಿತು. ಇನ್ನು ಹೋಗೋದು, ಹೋಗ್ಬೇಕಿಲ್ಲ. ನೋಡಿ ರೆಡ್ ಅವರು ರೆಡ್, ಅವರು ಮೆರೂನ್. ನಾವು ತಗೊಂಡಿರೋದು ಇಲ್ಲಿ ಸಾರಾ ಬೈಕ್. ಯು ಶುಡ್ ಸಿ ದಿಸ್. ನೋಡಿ ವಿ ಎಲ್ಲ ವಿ ಆರ್ ಟ್ವಿನ್ನಿಂಗ್. ನೀವು 3 ಜನನೂ ಟ್ವಿನ್ನಿಂಗ್ ತೋರಿಸ್ತಾ ಆಗಲೇ. ಇವ್ರು ಮೆರೂನ್, ನಮ್ಮಿಬ್ರದ್ದು ರೆಡ್. ಗೈಸ್, ಹೊನ್ನಾವರ ಬ್ಯಾಕ್ ವಾಟ್ರು ಅದಕ್ಕೆ ಬಂದ್ವಿ. ನೋಡಿ ಇಷ್ಟೊಂದು ಚೆನ್ನಾಗಿದೆ. ಇವಾಗ ನಾವು ಹತ್ತುತ್ತೇವೆ ಅಲ್ಲಿಗೆ. ನಮ್ಮದೇ ಇದೇ ಬೋಟ್ ಅಂತೆ. ಓ ಮೈ ಗಾಡ್. ಬಂದ್ಬಿಟ್ವಿ. ಡ್ರೀಮ್ ಇಸ್ ಕಮಿಂಗ್ ಟ್ರೂ. ಹಲೋ ಗಾಯ್ಸ್. ಫೋಟೋ ಶೂಟ್. ಬೇರೆ ಫೋಟೋ ಸೈಡ್ ಐಲ್ಯಾಂಡ್ ಹತ್ರ ಬಂದ್ವಿ. ನಮ್ಮ ಹೀರೋಯಿನ್ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ. ಐ ಆಮ್ ಸಾರಿ, ಐ ಕಾಂಟ್ ಶೋ ಯು ದ್ಯಾಟ್. ಹಾಂ ಗೈಸ್, ಐಲ್ಯಾಂಡ್ ಹತ್ರ ರೀಚ್. ಯಾವ ಐಲ್ಯಾಂಡ್ ಇದು? ಮ್ಯಾಂಗ್ರೋನಾ? ಐ ಲವ್ ಹಮ್ಗ್ರೌ. ಹೋಗಿ ಗೈಸ್, ನೋಡಿ ನಮ್ಮ ಮಾಡೆಲ್ ಹಿಂಗೆ ಅಂತ. ಎಸ್ ಇದೆ ನೋಡಿ, ಒಂದು ಐಲ್ಯಾಂಡ್ ಅಂತೆ, ಇನ್ನೊಂದಕ್ಕೆಲ್ಲೋ ಕರ್ಕೊಂಡು ಹೋಗ್ತಾರಂತೆ. ಇಲ್ಲಿ ಜಸ್ಟ್ 10 ಮಿನಿಟ್ಸಲ್ಲಿ ಯು ಶುಡ್ ಕಮ್ ಬ್ಯಾಕ್ ಅಂತ ಅಂದರು. ನೋಡಿ ನಾವಿವಾಗ ಪಾಮ್ ಇಲ್ಲಿ ಬೇರೆ ಎಂತೆಲ್ಲ ನೋಡಿ, ಅಲ್ಲಿ ಆ ಕಡೆ ಉಂಟಲ್ಲ ಎಂತೆಲ್ಲ ಪ್ರೀ ವೆಡ್ಡಿಂಗ್ ಚೆನ್ನಾಗಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋದು ಇದೊಂಥರ ಚೆನ್ನಾಗಿತ್ತು. ಅಲ್ಲಿ ನಿಮ್ಮದು ಫೋಟೋ ಅಷ್ಟು ಚಂದ ಬರಲಿಕ್ಕಿಲ್ಲ. ಆಯ್ತು, ಇವಾಗ ನಾವು ವಾಪಸ್ ಹೋಗೋದು. ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾರಂತೆ. ಇನ್ನು ಮತ್ತೆ ಕರ್ಕೊಂಡು ಹೋಗ್ತಾರೆ. ಕ್ರೇಜಿ ಬಿಸ್ನೆಸ್ ಐಡಿಯಾ ನಾನು ಮಾಡ್ತಿದ್ದೆ. ಇದು ನಮ್ಮ ಬೋಟದು ಇಲ್ಲಿ ಮೇಲೆ ಉಂಟಲ್ಲ, ಇಲ್ಲಿಂದ ಹೀಗಾಗಿ ಕೆಳಗೆ ಸಹ ಬರ್ಬೋದು. ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ಇದೆ ಅಂತೆ. ಇಷ್ಟೇ, ಒಳಗೆ ಕರ್ಕೊಂಡು ಹೋಗೋದಿಲ್ಲ, ಇಷ್ಟೇ. ಈಗ ಅದಕ್ಕೆ ಎಲ್ಲೆಲ್ಲಿ ಫೋಟೋ ತಕ್ಕೋಬೋದು. ಬೇಗ ನಂಗೆ ಗಾಗಲ್ಸ್ ಬೇಕಿತ್ತು. ನೀವು ತಗೊಳ್ಳಿ ಫೋಟೋ. ಇಲ್ಲಿ ಇದು ನಾವೀಗ ವಾಟರ್ ಮೆಲನ್ ಮತ್ತೆ ಚಾಯ್ ಕುಡಿದದ್ದು. ಅಜ್ಜಿ ಶಾಪಿಗೆ ಬಂದೆಲ್ಲ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಈ ಅಜ್ಜಿ ಶಾಪಿಗೆ ಬಂದಿದ್ದು ಒಳ್ಳೆಯವರು. ಹಾಂ, ಅಲ್ಲೊಂದು ಶಿಡ್ಜ್ ಉಂಟು, ನಾ ಅದಕ್ಕೆ ತೆಗ್ದದ್ದು. ಇವರ ಮುಖ ತೋರಿಸ್ತಿದ್ದಾರೆ ಆಗದಿಂದ. ನೋಡಿ ಅಲ್ಲೊಂದು ಶಿಡ್ಜು. ನೋಡಿ, ಯಾರ ದೃಷ್ಟಿ ಹಾಕ್ಬೇಡಿ ಆಯ್ತಾ ನಮ್ಮ ಶಿಡ್ಜಿಗೆ. ನೋಡಿ ಇದಕ್ಕೆ ನಾವೀಗ ಕಲ್ಲಂಗಡಿ ತಿನ್ನಿಸಿದ್ವಿ ಸ್ವಲ್ಪ. ಆಯ್ತು, ಇನ್ನೂ
ತಿನ್ಸಿದ್ವಿ ನಾವು. ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ತಿನ್ಸಿದ್ವಿ. ಈ ಹಂಸು ಕೂಡ ತಿಂತು. ಎಷ್ಟೋ ಧೈರ್ಯ ನಿಂಗೆ. ನಿನ್ನ ತೋರಿಸ್ತಿರೋದ ನೀ? ಗಗನ್ ಅವರೇ, ಎಲ್ಲಿಗೆ ಬಂದ್ವಿ ನಾವು? ನಾವೀಗ ಮ್ಯಾಂಗ್ರೋವ್ ಫಾರೆಸ್ಟ್ ಟ್ರೆಕ್ ಬಂದಿದ್ದೀವಿ. ಮಂಗಂದೂರು ಹೋಗಿ ಬಂದಿದೆ. ವಿಡಿಯೋ ಲಾಂಗ್ ಆಗ್ತಿದೆ. ಕಮ್ ಬ್ಯಾಕ್ ಫಾರ್ ಪಾರ್ಟ್ 2. ಬಾಯ್.